ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ನಾರನ್ ಸ್ಯಾನ್ ಚಾನಲ್. ಫ್ರೆಂಡ್ಸ್, ನಾನಂತೂ ಅಲೋವೆರಾನ ತುಂಬ ಯೂಸ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಅಲೋವೆರಾ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ. ಸ್ಕಿನ್ಗೆ ಯೂಸ್ ಮಾಡ್ಬೋದು, ಹೇರ್ಗೆ ಯೂಸ್ ಮಾಡ್ಬೋದು, ಹೇರ್ನ ಸಾಫ್ಟ್ ಮಾಡುತ್ತೆ, ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಹೋಗುತ್ತೆ, ಸ್ಮೂತ್ ಆಗುತ್ತೆ. ಸೊ ನಮ್ಮ ಹೇರ್ ತುಂಬ ಚೆನ್ನಾಗಾಗುತ್ತೆ, ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಸ್ಟ್ರೆಚ್ ಮಾರ್ಕ್ಸ್ ಇದ್ರೆ ಹೋಗುತ್ತೆ. ಸೊ ಈ ಥರ ತುಂಬಾ ಹೆಲ್ಪ್ ಆಗುವಂಥ ಅಲೋವೆರಾ ಜೆಲ್ನ ಬ್ಯೂಟಿ ಕಾನ್ಷಿಯಸ್ ಇರೋರು ಯಾರು ಯೂಸ್ ಮಾಡಲ್ಲ ಹೇಳಿ? ಎಲ್ಲರೂ ಯೂಸ್ ಮಾಡ್ತಾರಲ್ವಾ. ಬಟ್ ನಮ್ಮ ಮನೇಲಿ ಆಲ್ರೆಡಿ ಅಲೋವೆರಾ ಇದೆ. ಸೊ ಆಗಿಂದಾಗ ತಗೊಂಡು ಅದನ್ನ ಬಿಡಿಸ್ಕೊಂಡು ಯೂಸ್ ಮಾಡೋದು ತುಂಬಾ ಕಷ್ಟ ಅಲ್ವಾ. ಸೊ ಅಲೋವೆರಾ ಜೆಲ್ನ ತರಿಸ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವೇ ಅಲೋವೆರಾ ಜೆಲ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಎಷ್ಟು ಬೆಸ್ಟ್ ಅಲ್ವಾ. ಸೊ ಅಲೋವೆರಾ ಜೆಲ್ನ ನಾವೇ ಮನೇಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು. ಬನ್ನಿ ನೋಡೋಣ. ಫ್ರೆಂಡ್ಸ್, 1 ನಿಮಿಷ ಅಷ್ಟಕ್ಕೂ ಮುಂಚೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ನಿಮ್ಮ ಫ್ರೆಂಡ್ಸ್ ಹತ್ರನೂ ಶೇರ್ ಮಾಡಿ. ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲೇಟ್ ಮಾಡಿದೆ, ಬನ್ನಿ ನೋಡೋಣ. ಫ್ರೆಂಡ್ಸ್, ಅಲೋವೆರಾನ ಯೂಸ್ ಮಾಡೋಕೆ ಮುಂಚೆ ಕಿತ್ಕೊಂಡು ಬಂದಿದ ತಕ್ಷಣ 20 ಮಿನಿಟ್ಸ್ ಈ ಥರ ಒಂದು ಪ್ಲೇಟಲ್ಲಿ ಅಲೋವೆರಾನ ಎಲ್ಲ ಇಟ್ಬಿಡ್ಬೇಕು. ಯಾಕಂದರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಈ ಥರ ಯೆಲ್ಲೋ ಕಲರ್ ಜೆಲ್ಲು ಅದೆಲ್ಲ ಒಳ್ಳೇದಲ್ಲ. ಕೆಲವರು ಹೇಳ್ತಾರೆ ನನಗೆ ಅಲೋವೆರಾ ಸೆಟ್ ಆಗಲ್ಲ ಅಂತ. ಸೊ ಇದೇ ರೀಸನ್ಗೆ ಇದನ್ನು ಯೂಸ್ ಮಾಡಿದ್ರೆ ಅಲರ್ಜಿ ಅದೆಲ್ಲ ಆಗುತ್ತೆ. ಸೊ ಇದೆಲ್ಲ ಕಂಪ್ಲೀಟಾಗಿ ಹೊಟ್ಟೋಗ್ಬೇಕು. ಆಮೇಲೆ ಈ ಥರ ವಾಶ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಫಸ್ಟ್ ಅಲೋವೆರಾ ಪೀಲ್ ಮಾಡಿಕೊಂಡು ಸೈಡ್ಸಲ್ಲಿ ಎಲ್ಲ ಪೀಲ್ ಮಾಡಿಕೊಂಡು ಸಿಪ್ಪೆನ, ಆಮೇಲೆ ಅದ್ರ ಗ್ರೀನ್ ಕಲರ್ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ಥರ ಅಲೋವೆರಾ ಜೆಲ್ನ ನೀಟಾಗಿ ತೆಗೆದು ಇಟ್ಕೊಳ್ಳಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಒಂದ್ಸರಿ ಸೋಪ್ ಮೇಕಿಂಗ್ ವಿಡಿಯೋ ಅಲ್ಲಿ ಅಲೋವೆರಾ ಸಿಪ್ಪೆನ ಯಾವ ಥರ ತೆಕ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ನೋಡದೇ ಇರೋರು ನೋಡ್ಕೊಂಬನ್ನಿ. ಹಾಗೆ ಹೋಮ್ಮೇಡ್ ಸೋಪ್ನು ನೋಡ್ಕೊಂಬನ್ನಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಸೊ ಈ ಥರನೇ ಫ್ರೆಂಡ್ಸ್ ಸೈಡಲ್ಲೆಲ್ಲ ನೀಟಾಗಿ ತೆಕ್ಕೊಂಡು ಇನ್ನೊಂದ್ಸರಿ ತೋರಿಸ್ತಿದ್ದೀನಿ. ಅದು ಸ್ಕಿನ್ ಎಲ್ಲ ತೆಕ್ಕೊಂಡು ಅದನ್ನ ಬರೀ ಜೆಲ್ ಮಾತ್ರ ಸಿಗೋ ಥರ ಆದಷ್ಟು ಗ್ರೀನ್ ಕಲರ್ ಬರೋ ಥರ ಅವಾಯ್ಡ್ ಮಾಡಿ ಬರೀ ವೈಟ್ ಕಲರ್ ಇರುತ್ತಲ್ಲ ಅದು ಮಾತ್ರ ತಗೊಂಡು ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ಆಮೇಲೆ ಅದನ್ನ ಮಿಕ್ಸಿ ಮಾಡ್ಕೋಬೇಕು. ಸೊ ಮಿಕ್ಸಿ ಮಾಡುವಾಗ ಫ್ರೆಂಡ್ಸ್ ನಾವು ವಾಟರ್ ಆ್ಯಡ್ ಮಾಡ್ಕೋಬಾರ್ದು. ಸೊ ತುಂಬಾ ಗಟ್ಟಿ ಅಂದರೆ ಬರ್ತಾನೆ ಇಲ್ಲ ಅಂದಾಗ ಒಂದು 2-3 ಡ್ರಾಪ್ಸ್ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ವಾಟರ್ ಆ್ಯಡ್ ಮಾಡೋದೇ ಬೇಡ. ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅದನ್ನು ಈ ಥರ ಸೀವರ್ ತಗೊಂಡು ಎಲ್ಲ ನೀರು ಮಾತ್ರ ತೆಕ್ಕೊಂಬಿಡಿ. ಸೊ ನೀಟಾಗಿ, ಅಂದರೆ ನಾನು ಇದರಲ್ಲಿ ತಗೊಂಡಿರೋದಕ್ಕೆ ಸ್ವಲ್ಪ ತುಂಬಾ ಟೈಮ್ ಹಿಡಿತು ಫ್ರೆಂಡ್ಸ್. ಕ್ಲಾತಲ್ಲಿ ಇದನ್ನ ನೀರೆಲ್ಲ ತಗೊಂಡ್ಬಿಟ್ರೆ ಬೇಗ ಆಗುತ್ತೆ. ಬಟ್ ಇದರಲ್ಲಿ ತಗೊಂಡಿದ್ದಕ್ಕೆ ನಮ್ಗೆ ತುಂಬ ಉಳಿಯುತ್ತಲ್ಲ, ಅದನ್ನು ವೇಸ್ಟ್ ಮಾಡದೆ ನಾನೊಂದು ಹೇಳ್ಕೊಡ್ತೀನಿ ನೋಡಿ. ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆದರೂ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಶೋಧಿಸೋದ್ರಲ್ಲೇ ಇದನ್ನು ವಾಟರ್ನೆಲ್ಲ ಶೋಧಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಅಲೋವೆರಾ ಬಗ್ಗೆ ಗೊತ್ತೇ ಇದೆ ಅಲ್ವಾ. ಸೊ ಅಲೋವೆರಾ ಜೆಲ್ನ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಇದು 1 ಇಯರ್ವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ಫ್ರೆಂಡ್ಸ್. 1 ಇಯರೇ ಅಲ್ಲ, ಇನ್ನೂ ಜಾಸ್ತಿ ಮಾಡ್ಕೋಬೋದು. ನೋಡಿ, ನಾನು ಇವಾಗ ವೇಸ್ಟ್ ಆಗಿರೋದ್ರನ್ನ ಅದನ್ನು ಬಿಸಾಕೋದು ಬೇಡ. ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡು ಹಾಕೊಂಡ್ರೆ ಸಾಕು. ಸೊ ವಿಟಮಿನ್ ಇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರಿಡ್ಜಲ್ಲಿ ಇಟ್ಕೋಬೋದು. ಇದನ್ನು 15 ಡೇಸ್ವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು. ನೋಡಿ, ನಾನು ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಇದನ್ನು ನಾರ್ಮಲಿ ಹೇರ್ಗೆ, ಫೇಸ್ಗೆ, ಬಾಡಿಗೆ ಎಲ್ಲಾದರೂ ಅಪ್ಲೈ ಮಾಡ್ಕೋಬೋದು. ಬಟ್ ಇದು ತುಂಬ ದಿನ ಇಡೋಕ್ಕಾಗಲ್ಲ. ಒಂದು 15 ಡೇಸ್ವರೆಗೂ ನಾವು ಇದನ್ನು ಸ್ಟೋರ್ ಮಾಡ್ಕೋಬೋದು. ನೋಡಿದ್ರಲ್ಲ, ನೀಟಾಗಿ ಎಲ್ಲ ಹೀಲ್ ಆಗಿಬಿಡುತ್ತೆ. ಸೊ ನಮ್ಮ ಸ್ಕಿನ್ನು ಸಾಫ್ಟ್ ಆಗುತ್ತೆ. ಸೊ ಇದನ್ನು ನೈಟ್ ಕ್ರೀಮ್ ಥರ ನೈಟು ಹಚ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಅದಾಯಿತು. ಇವಾಗ ಇದು ಜೆಲ್ ಯಾವ ಥರ ಮಾಡೋದು ನಾವು ನೋಡೋಣ. ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ತೊಗೊಂಡಿರೋ ಲಿಕ್ವಿಡ್ನ ಸ್ಟವ್ ಮೇಲೆ ಇಟ್ಕೊಳ್ಳಿ. ಇದು ಕಂಪ್ಲೀಟಾಗಿ ಟೋಟಲಿ ಒಂದು 3 ಮಿನಿಟ್ಸ್ ನಾವು ಈ ಥರ ಬಿಸಿ ಮಾಡಿಕೊಂಡ್ರೆ ಸಾಕು. ಸೊ ಇದರಲ್ಲಿ 1 to 2 ಮಿನಿಟ್ಸ್ ನಾವು ಈ ಥರ ಮಿಕ್ಸ್ ಬಿಸಿ ಮಾಡ್ಕೊಂಡು ಆಗಿದ ತಕ್ಷಣ ಜಿಲೆಟಿನ್ ಪೌಡರ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಸೊ ಜಿಲೆಟಿನ್ ಪೌಡರ್ ನೀವು ಆನ್ಲೈನಲ್ಲಾದರೂ ತೊಗೋಬೋದು. ನಾವು ಫುಡ್ಗೂ ಯೂಸ್ ಮಾಡ್ಕೋಬೋದು. ಈ ಜಿಲೆಟಿನ್ ಪೌಡರ್ನ ನಾವು ಜೆಲ್ಲಿ ಅಥವಾ ಕೇಕ್ ಮೇಲೆ ಇದು ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೊತೀವಿ. ನೋಡಿ, ಈ ಥರ ಇರುತ್ತೆ ಜಿಲೆಟಿನ್ ಪೌಡರು. ಆ ಜಿಲೆಟಿನ್ ಪೌಡರ್ನ
ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಇಷ್ಟಕ್ಕೆ 5 ಅಲೋವೆರಾ ತೊಗೊಂಡಿದ್ವಲ್ಲ ಆ ಜ್ಯೂಸ್ಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜಿಲೆಟಿನ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಜಿಲೆಟಿನ್ ಪೌಡರ್ ಹಾಕಿದ್ಮೇಲೆ 1 ಮಿನಿಟ್ ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸೊ ಇದು ಸ್ವಲ್ಪ ಬೆಚ್ಚಗಿದ್ದಾಗ ಹಾಕೊಂಡ್ರೆ ಬೇಗ ಜಲ್ಲಿ ಥರ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ತೊಗೊಂಡಿದ್ದು ಅಲೋವೆರಾ ಜ್ಯೂಸ್ನ ನಾವು ಬಿಸಿ ಮಾಡ್ಕೊಂಡಿದ್ದಷ್ಟೆ. ಇದು ತುಂಬಾ ಬಿಸಿ ಮಾಡ್ಕೊಳ್ಳೋದೇನು ಬೇಡ. ಆ್ಯಂಡ್ ತುಂಬ ದಿನ ಸ್ಟೋರ್ ಮಾಡಬೇಕಲ್ಲ, ಅದಕ್ಕೆ ಫಸ್ಟ್ ಅದನ್ನು ಬಿಸಿ ಮಾಡಿದ್ವಿ. ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ತಾ ಇರೋದು ಬೇಗ ಆಗಲಿ ಅಂತ. ಸೊ ಇಷ್ಟು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಮಿನಿಟ್ ಆದಮೇಲೆ ಆಫ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್, ಸ್ಟವ್ ಆಫ್ ಮಾಡಿದ್ದಾದಮೇಲೆ 2 ಅವರ್ಸ್ ಆದಮೇಲೆ ಈ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಜಲ್ಲಿ ಥರ ಬಂದಿದೆ ಅಲ್ವಾ. ನಮಗೆ ರಿಯಲ್ ಅಲೋವೆರಾ ನಾವು ತೊಗೊಂಡ್ರೆ ಮೀನ್ಸ್ ವಿತೌಟ್ ಕಲರ್, ವೈಟ್ ಕಲರ್ ವಿತೌಟ್ ಕಲರ್ಲೆಸ್ ಅಲೋವೆರಾ ಸಿಗುತ್ತಲ್ಲ, ಅದನ್ನು ತೊಗೊಂಡ್ರೆ ಯಾವ ಥರ ಇದೆ ಅದೇ ಥರನೇ ಇದೆ. ಸೊ ಸ್ವಲ್ಪ ಅಂದರೆ ನುಣ್ಣಗಿಲ್ಲ ಅಲ್ವಾ. ಸೊ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ರೆ ಅದೇ ಟೆಕ್ಸ್ಚರಲ್ಲಿ ಬಂದ್ಬಿಡುತ್ತೆ. ನೋಡಿ ನಾನಿಲ್ಲಿ ಕ್ಲೀನಾಗಿ ಫಾಸ್ಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಸೇಮ್ ಟೆಕ್ಸ್ಚರಲ್ಲಿ ಬಂದ್ಬಿಟ್ಟಿದೆ. ಸೊ ಇಷ್ಟೇ, ಇದನ್ನು ನಾವು ಇದೇ ಥರನೇ ಅಪ್ಲೈ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ 1 ಇಯರ್ವರೆಗೂ ಇದನ್ನು ಸ್ಟೋರ್ ಮಾಡ್ಕೋಬೋದು, ಏನೂ ಆಗಲ್ಲ ಫ್ರೆಂಡ್ಸ್. ಏನಾದರೂ ಆಗುತ್ತೆ ಅಂತ ಭಯ ಇದ್ದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. 1 ಇಯರ್ ಫುಲ್ ನಮಗಿದು ಬರುತ್ತೆ. ಆದಷ್ಟು ನೀವು ಸ್ಮಾಲ್ ಎಷ್ಟು 1 ಇಯರ್ ಬಂದ್ರೂ ಸ್ಮಾಲ್ ಪೋರ್ಷನ್ಸ್ ಅಷ್ಟು ಮಾಡ್ಕೊತಾ ಇದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಅಲೋವೆರಾ ಜೆಲ್ನ ಮಾಡಿದ್ದು. ನೋಡಿ ನಾನು ಕೈಗೂ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಮಾಯಿಶ್ಚರೈಸರ್ ಆಗು ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗೇ ಇರುತ್ತೆ. ನಾನು ಹೇಳಿದ್ನಲ್ಲ 1 ಇಯರ್ ಅಷ್ಟು ಸ್ಟೋರ್ ಮಾಡ್ಕೋಬೋದು. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ನಾವು ಪ್ರಿಪೇರ್ ಮಾಡಿದ್ದಂಥ ಅಲೋವೆರಾ ಜೆಲ್. ಸೊ ಹೊರಗಡೆ ಇನ್ನೇನು ತೊಗೊಳೋದು ಬೇಕಿಲ್ಲ ಅಲ್ಲ. ಸೊ ಇದರಲ್ಲಿ ಫ್ರೇಗ್ರೆನ್ಸ್ ಇರಲ್ಲ. ಆ್ಯಕ್ಚುಲಿ ಫ್ರೇಗ್ರೆನ್ಸ್ ಇಲ್ಲದೆ ಇರೋವಂಥ ಅಲೋವೆರಾ ಜೆಲ್ಲೇ ನಮಗೆ ಸಿಗುತ್ತೆ. ನಿಮಗೆ ಫ್ರೇಗ್ರೆನ್ಸ್ ಬೇಕು ಅಂದರೆ ಎಸೆನ್ಷಿಯಲ್ ಆಯಿಲ್ನ 1 to 2 ಡ್ರಾಪ್ಸ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡ್ತಿಲ್ಲ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಹೊಸ ವರ್ಷ ನಿಮ್ಮ ಎಲ್ಲ ಇಷ್ಟಗಳನ್ನೂ ಈಡೇರಲಿ ಅಂತ ಕೊಟ್ಕೊತೀನಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.